ಮರ್ಯಾದೆಗಳಕ್ಕಾದ್ರೆ ಇಟ್ಕೊಂಡು ಕೂತೀವಿ ಅಂದ್ಕೊಳ್ಳೆ ಇಂಥ ಭಾವಗಳು ಬರ್ತಾ ಇದ್ದಾವೆ. ಇದು ನಿಮ್ಗೆ ಸರಿ ಅನಿಸ್ಬೋದು ಅಥವಾ ಸರಿ ಅನ್ನಿಸ್ತೇ ಇರ್ಬೋದು. ಆದರೆ ಲವ್ ಜಿಹಾದ್ ಬಗ್ಗೆ ಅದನ್ನು ಭಾಳ ಮಾತಾಡೋದಿಲ್ಲ. ಮನುಷ್ಯ ಮತ್ತು ಕುತೂಹಲ ಹುಡ್ತದೆ ಮತ್ತು ತಪ್ಪು ಮಾಡೋಕ್ಕಾಗ್ತದೆ. ಅದೆಲ್ಲಕ್ಕಿಂತಲೂ ಎಲ್ಲ ಹಿಂದೂ ಹೆಣ್ಣು ಅವರು ಮುಸ್ಲಿಮ್ ಅವ್ರು ಕಲಿಸಿ ತಮ್ಮ ಮಕ್ಕಳಿಗೆ ಎಲ್ಲ ಬುರ್ಕ ಹಾಕಿಸ್ಕೊಂಡು ಅಡ್ಲಾಡಿಸ್ಲಿ, ಏನು ತಕರಾರಿಲ್ಲ. ಅವ್ರ ಪಾಪ ಅವ್ರು ತಿಂದಂಗೆ ಮಾಡಲಿ. ಆದರೆ ನೀವು ನಿಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಮಾಡಿಸ್ರಿ. ಎಲ್ಲ ಹೆಣ್ಮಕ್ಳಿಗೆ, ಎಲ್ಲ ಹಿಂದೂ ಮಕ್ಕಳು ಹೈಯರ್ ಎಜುಕೇಷನ್ ಮಾಡಿಸ್ರಿ. ನೌಕರಿ ಸಿಗ್ತದೆ ಬಿಡ್ತದೆ ಅಂತ ವಿಚಾರ. ನೌಕರಿ ಸೃಷ್ಟಿ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡ್ರಿ ದೇಶದೊಳಗೆ. ಅಂದಾಗ ಈ ಸಮಸ್ಯೆ ಪರಿಹಾರ ಆಗ್ತದ್ವಿನ ಇಲ್ಲಾಂದ್ರೆ ನಾವು ಹೀಗೆ ಸಿಟಿ ರವಿ ಅವ್ರಂಗೆ ಮಾತಾಡೋದು ಹೋಗೋದು ಆಗ್ತದೆ. ಹೆಚ್ಚಿಗೆ ಅದು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಕೊನೆಯದಾಗಿ ಹೇಳೋಷ್ಟ ಟೋಟಲಾಗಿ ಎಷ್ಟು ಜನ ಇದ್ದಾರೆ ಈ ಕರ್ನಾಟಕದಲ್ಲೇ ಈ ಒಂದು ಇದು ಏನು ಲವ್ ಜಿಹಾದಕ್ಕೆ ಮದುವೆ ಆದಂಥವ್ರು ಆ ಲಿಸ್ಟೆಲ್ಲ ಬಿಡುಗಡೆ ಮಾಡಿದ್ರೆ ನೋಡೋದು ಎಷ್ಟು ಅದಾವು. ನೀವು ಹೇಳ್ತಾರೆ ಭಾಳ ಆಗ್ತದೆ. ಹೌದು, ಕರೆಕ್ಟ್, ನೀವು ಒಪ್ಪು ನಿಮ್ಮ ಮಾತು. ಅದು ಲಿಸ್ಟ್ ಬಿಡುಗಡೆ ಮಾಡಿ ಎಷ್ಟಾಗಿದಾವೆ ಅನ್ನುವಂಥದ್ದು, ಅದು ಎಷ್ಟು ಪರ್ಸೆಂಟೇಜ್ ಅನ್ನೋದು ನಮಗೆ ಗೊತ್ತು ಆಗಿ ಇನ್ನಷ್ಟು ಅದನ್ನು ಕಡಿಮೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಸುಮ್ಮನೆ ಯಾರೋ ಒಂದು ಹೇಳ್ತಾರೆ, ಯಾರೋ ಒಂದು ಹೂವಿಲ್ ಹಬ್ಬಿಸ್ತಾರೆ ಅಂತೇಳಿ ಯಾರ ಮಾತನ್ನು ನಂಬೋಕ್ಕಿಂತಲೂ ಅವುಗಳ ಅಂಕಿ ಸಂಖ್ಯೆ ಕೊಟ್ಟು ಅವ್ರು ಅಡ್ರೆಸ್ ಕೊಟ್ಟರಪ್ಪ ಅಂತಂದ್ರೆ ಸಹಜವಾಗಿ ಇನ್ನುಳಿದವರು ಸಹಿತ ಗೊತ್ತಾಗ್ತದೆ. ಹೌದು ಬೆಸ್ಟ್ ಅದ, ಇನ್ನೂ ಇದು ಕಡಿಮೆ ಆಗ್ಬೇಕು, ನಾವು ಏನು ಮಾಡ್ಬೇಕಂತೇಳಿ ಈ ದಿಶೆಯಲ್ಲಿ ಚಿಂತನೆ ಮಾಡೋದು ವಿನಃ ಅದು ಬಿಟ್ಟು ಸುಮ್ಮನೆ ಪ್ರವೋಕ್ ಆಗುವ ಮಾತಾಡೋಕ್ಕಿಂತಲೂ ಅದರಿಂದ ಒಂದು ದ್ವೇಷ ಭಾವನೆ ಹಂಸೋಕ್ಕಿಂತಲೂ ಒಂದಾಗುವಂಥ ವ್ಯವಸ್ಥೆ ತಯಾರು ಮಾಡೋದನ್ನೆಲ್ಲ ಪ್ರಯತ್ನ ಮಾಡುವಂಥ ಹೇಳ್ದ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. H60 ನ್ಯೂಸ್ ಅರ್ಥ ತಿಳಿಸಿ ತಗೊಂಡಿದ್ದು ಸತ್ಯದ ಕೈಗಂಡಿ ವಂದನೆಗಳು.